ಎಲ್ಲರಿಗೂ ನಮಸ್ಕಾರ, ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ಒಂದು ಬಾಳೆ ಗಿಡ ಹಣ್ಣು ಬಿಟ್ಟು ಬೆಂಡಾಗಿ ದಪ್ಪ ಆಗೋಗ್ತಾ ಇದೆ. ಹಣ್ಣು ಕಾಯಿ ಅದು ಹಣ್ಣಾಗಿತ್ತಂತೆ. ಒಂದು ನಿನ್ನೆ ಹರೀಶ್ ಸರ್ ಅವರು ಕಿತ್ಕೊಂಡು ತಿಂದಿದ್ದಾರೆ. ತುಂಬ ಸ್ವೀಟ್ ಇತ್ತು ಅಂತ ಹೇಳ್ತಿದ್ರು. ಸೊ ಇನ್ನು ಬಿಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಇವತ್ತು ಬಾಳೆಗೊನೆ ಕಟ್ ಮಾಡೋದಕ್ಕೆ ಬಂದಿದ್ದೀವಿ ನಮ್ಮ ತೋಟಕ್ಕೆ. ನೋಡಿ, ಆಲ್ರೆಡಿ ಯೆಲ್ಲೋ ಕಲರ್ ಬರ್ತಾ ಇದೆ. ಇದು ಏಲಕ್ಕಿ ಬಾಳೆ, ತುಂಬ ಸ್ವೀಟ್ ಇತ್ತು. ಎಲ್ಲ ಮರಗಳಲ್ಲೂ ಸೇಮ್ ಬ್ರೀಡೇ ಇದೆ ನಾವು ಹಾಕಿದ್ದು. ಸೊ ಈಗ ಬಾಳೆಗೊನೆನ ಕಟ್ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ ಗೀತಗ್ರ. ದಿಂತೆ ತೀಸ್ತಾವಾ? ಆ್ಯಕ್ಚುಲಿ ಮಚ್ಚು ಶಾರ್ಪ್ ಇರಲಿಲ್ಲ. ನೋಡಿ, ಇದು ನಮ್ಮ ತೋಟದಲ್ಲಿ ಬೆಳೆದಿರೋ ಬಾಳೆಹಣ್ಣು, ಬಾಳೆಕಾಯಿ ಹಣ್ಣಾಗುತ್ತೆ. ನಿನ್ನೆ ಇಲ್ಲಿ ಟಾಪಲ್ಲಿ ಒಂದು ಹಣ್ಣಾಗ್ಬಿಟ್ಟಿತ್ತು ಅಂತ ಹರೀಶ್ ಸರ್ ಅವ್ರು ಕಿತ್ಕೊಂಡು ಹೋಗಿದ್ರು. ತುಂಬ ಸ್ವೀಟ್ ಇದೆ ಸರ್, ಮಾರ್ನಿಂಗ್ ಕಿತ್ಬಿಡಿ ಅಂದರು. ಸೊ ಕಿತ್ತಿದ್ದೀವಿ. ನೋಡೋಣ. ಇದು ಬಟ್ಟೆ ಮೇಲೆ ಬಿದ್ದರೆ ಸರಿಯಾಗಿ ಹೋಗಲ್ಲ ಬಾಳೆ ಗಿಡದ್ದು. ಪರಂಗಿ ಗಿಡ ಒಂದಿದೆ. ಎಲ್ಲ ಗಿಡಗಳು ಈಗ ಕಾಯಿ ಬಿಟ್ಟಿದೆ. ಬನಾನ ಅದು ನೋಡಿ, ಇದು ಆ್ಯಕ್ಚುಲಿ ಇದು ನರ್ಸರಿಯಿಂದ ತಂದಿರೋದು ಪಪಾಯ. ಈ ಸ್ಟೇಜಲ್ಲೆಲ್ಲ ಈ ಸೈಜ್ ಇದ್ದಾಗಲೇ, ಇಷ್ಟು ಹಣ್ಣಿದ್ದಾಗಲೇ, ಕಾಯಿ ಇದ್ದಾಗಲೇ ಹಣ್ಣಾಗ್ಬಿಡ್ತಾಯಿತ್ತು. ಗಿಡ ಬೆಳೀತಾ ಬೆಳೀತಾ ಕಾಯಿ ಸೈಜು ದಪ್ಪ ಬರ್ತಾಯಿದೆ. ನೋಡೋಣ ಫ್ಯೂಚರಲ್ಲಿ. ಇದನ್ನು ಸಹ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ಸಾಲ ತೊಗರಿ ಹಾಕಿದ್ದೀವಿ ಮಳೆಗಾಲ ಆಗಿರೋದ್ರಿಂದ. ಈಗ ನೆಕ್ಸ್ಟು ಬದನೆ. ಇಲ್ಲಿದೆಯಲ್ಲ ಇದು, ಈ ಬದನೆ. ಇದಂತೂ ಎಷ್ಟು ಕಾಯಿ ಬಿಟ್ಟಾಯ್ತೋ ಬದನೆಕಾಯಿ ಗೊತ್ತೇ ಇಲ್ಲ. ವಾಂಗಿಬಾತ್ ಬದನೆಕಾಯಿ ತುಂಬ ಕಾಯಿ ಬಿಟ್ಟು ಈಗ ಮೇಬಿ ಇದಾಗ್ತಾಗಿದೆ. 2 ಕಬ್ಬಿದೆ.